ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಸರು ಕಾಳು ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು ಹೆಸರುಬೇಳೆ, ಮತ್ತು ಸಕ್ಕರೆ, ಹಾಗೆ ತೆಂಗಿನಕಾಯಿ, ಒಂದು ಏಲಕ್ಕಿ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಹೆಸರು ಕಾಳು ಬಳಸಿ ಆದರೂ ಮಾಡ್ಬೋದು ಅಥವಾ ಹೆಸರುಬೇಳೆಲಾದರೂ ಮಾಡ್ಕೋಬೋದು. ನಾನಿಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಹೆಸರುಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಅದು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದು ಫ್ಲೇವರು ಬರುತ್ತೆ ಘಮ ಘಮ ಅಂತ. ಆ ಥರ ನೋಡಿಕೊಂಡು ಫ್ಲೇವರ್ ಬಂದಮೇಲೆ ಕೆಂಪಗಾದ್ಮೇಲೆ ಅದನ್ನು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಮಾಡಿಕೊಡ್ರಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡಿಕೊಂಡು ನಂತರ ಅದಕ್ಕೆ ಕಾಯಿ ತುರಿ ಮತ್ತು ಒಂದು ಏಲಕ್ಕಿ, ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ನೀರು ಬಿಸಿಗಿಡಿ. ಅದು ನೀರು ಸ್ವಲ್ಪ ಚೆನ್ನಾಗಿ ಕಾದು ಕುದಿ ಬಂದಮೇಲೆ ರುಬ್ಬಿರುವ ಪೇಸ್ಟನ್ನು ಅದಕ್ಕೆ ಹಾಕ್ಕೊಳ್ಳಿ. ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು. ನಿಮಗೆ ತೆಳುವಾಗಿ ಕುಡಿತೀನಿ ಪಾಯಸನ ಆ ಥರ ಕುಡಿಯೋ ಥರ ಇರಲಿ ಅನ್ನೋದಾದರೆ ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲ ನಮಗೆ ಗಟ್ಟಿ ಇದ್ದರೂ ಓಕೆ ಅಂತಂದರೆ ನೀರೇನು ಅವಶ್ಯಕತೆ ಇರೋಲ್ಲ. ಆದರೆ ನಮ್ಮನೆಯಲ್ಲಿ ಒಂದು ಸ್ವಲ್ಪ ತೆಳುದು ಕುಡಿಯೋ ಥರನೇ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ತೆಳುಗೆ ಮಾಡ್ತಾಯಿದ್ದೀನಿ. ಅದನ್ನು ಗಂಟಿಲ್ದಂಗೆ ಕೈ ಆಡಿಸ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಪೇಸ್ಟ್ ಹಾಕಿದ ಮೇಲೆ ಕೈ ಆಡಿಸೋದು ನಿಲ್ಲಿಸ್ಬೇಡಿ. ಕೈ ಆಡಿಸ್ತಾನೆ ಇರಿ. ಚೆನ್ನಾಗಿ ತಿರುಗ್ತಾನೆ ಇರಬೇಕು. ತಳ ಹಿಡಿಯುತ್ತೆ ಮತ್ತು ಗಂಟು ಬೀಳುತ್ತೆ. ಗಂಟು ಬೀಳ್ದಾಗೆ ತಳ ಹಿಡಿದಾಗೆ ತಿರುಗ್ತಾನೆ ಇರಬೇಕು. ಮತ್ತು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ. ಅದು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರಿನ ಸ್ವಲ್ಪ ನೀರು ಚೆನ್ನಾಗಿ ನೋಡ್ಕೊತೀರಿ. ಹಿಂಗೆ ಎತ್ತು ಇದ್ರೆ ಕುದ್ಮೇಲೆ ಅದ ಇದ್ರೆ ಸಾಕು. ಕುದಿ ಬರೋವರೆಗೂ ಬಿಡಬೇಕು. ಕೈ ಆಡಿಸ್ತಾನೆ ಇರಿ. ಕೈ ಥರ ಚೆನ್ನಾಗಿ ಅದು ಪಾಯಸ ರೆಡಿ ಆಗುತ್ತೆ. ಇದು ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಎದೆ ನೋವಿದ್ರೆ ಆ ಥರ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಎದೆ ನೋವು ಈ ಥರ ಎಲ್ಲ ಬಂದಾಗ ಇದನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ದೇಹಕ್ಕೂ ಒಳ್ಳೆಯದು. ತುಂಬ ಆರೋಗ್ಯಕರವಾದ ಒಂದೊಳ್ಳೆ ಪಾಯಸ ಅಂತ ಹೇಳ್ಬೋದು. ನೋಡಿ ಇವಾಗ ಕುದಿ ಬಂತು. ಇವಾಗ ಇದು ರೆಡಿಯಾಗಿದೆ. ಇದು ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪ ಸೇರಿಸಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.